ಪಾಯಿಂಟ್ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ ಆಗಿದೆ. ಅಲ್ಲಿ ಕೋಲಾರವನ್ನ ಭಗವಂತ ಬಂದರೂ ಕಾಪಾಡಲಿಕ್ಕೆ ಸಾಧ್ಯವಿಲ್ಲವೇನೋ ಅಂತ ನಾಡಿಗೆ ಚಿನ್ನವನ್ನ ಕೊಟ್ಟಂತಹ ಜನ ಇವತ್ತು ಮಣ್ಣು ತಿನ್ನಬೇಕಾದಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿರುವಂತಹವರು ನಾವು. ನನ್ನ ಪ್ರಕಾರದಲ್ಲಿ ಮನುಷ್ಯತ್ವವನ್ನ ಮತ್ತು ಮಾನವೀಯತೆಯನ್ನ ಸಾಯಿಸಿರೋದು ಮತ್ತೆ ಗಮನಿಸದೇ ಇರುವಂತಹ ಒಂದು ಕ್ಲಾಸಿಕ್ ಡಿಸ್ಟ್ರಿಕ್ಟ್ ಪ್ರಪಂಚದಲ್ಲಿ ಯಾವ್ದಾದ್ರು ಇದ್ರೆ ಬಹುಶಃ ಅದು ಕೋಲಾರಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ. ಆ ಜನ ನನ್ನ ಲೆಕ್ಕಾಚಾರದಲ್ಲಿ ಆಂಧ್ರದ ಗಡಿ ಭಾಗದಲ್ಲಿ ಇದ್ದರೂ ಬಹುಶಃ ವ್ಯವಸ್ಥೆಯಿಂದ ಹೊರಗಡೆ ಇರಬಹುದಾದ ಹಲವಾರು ಇನ್ಫ್ಲೂಯೆನ್ಸ್ಗಳಿಗೆ ಲೈಕ್ ನಕ್ಸಲೈಟು ಈ ತರದ ಚಟುವಟಿಕೆಗಳಿಗೆ ಸುಲಭವಾಗಿ ಸಿಕ್ಕಾಕೊಂಡು ಮೋಸ್ಟ್ ಡಿಫಿಕಲ್ಟ್ ಡಿಸ್ಟ್ರಿಕ್ಟ್ ಲಾ ಅಂಡ್ ಆರ್ಡರ್ ಮ್ಯಾನೇಜ್ ಮಾಡಕ್ಕೆ ಈ ತರದ ವಿಚಾರದಲ್ಲಿ ಆಗಬೇಕಾಗಿತ್ತು. ಅಪಾರವಾದಂತಹ ಪೇಷನ್ಸ್ ಇರಬೇಕು ಅನ್ಸುತ್ತೆ ಆ ಜನಕ್ಕೆ. 1500 ಅಡಿಗಳಿಗೆ ಹೋಗಿ ನೀರನ್ನು ತೆಗೆದ್ರುವೆ ಫ್ಲೋರೈಡ್ ನೀರನ್ನು ಕುಡಿದು ಬದುಕಬೇಕಾಗಿರುವಂತಹ ದುಸ್ಥಿತಿಯಲ್ಲಿ ಬದುಕ್ತಾ ಇರೋ ಈ ಜನ ನನ್ನ ಪ್ರಕಾರ ಮುನಿಯಪ್ಪ ಅಲ್ಲ, ನನ್ನ ಪ್ರಕಾರ ಕೇಶವ ಅಲ್ಲ, ನನ್ನ ಪ್ರಕಾರ ನಾರಾಯಣ ಸ್ವಾಮಿ ಅಲ್ಲ, ನನ್ನ ಪ್ರಕಾರ ಯಾವುದೇ ರಾಜಕಾರಣಿನ ಕೋಲಾರದ ನೆಲ ಮಣ್ಣನ್ನ ಮೆಟ್ಟಲಿಕ್ಕೂ ಬಿಡಕೂಡದು. ಅಷ್ಟು ಅಯೋಗ್ಯರಿದ್ದಾರೆ ಎಲ್ಲರೂ ಅಂತ ನನ್ನ ಮಾತದು. ಕಾರಣ ಕೋಲಾರದ ಜನಕ್ಕೆ ಒಂದಂತೂ ತಿಳ್ಕೋಬೇಕು, ನೀವು ಯಾರೇ ಆಗಿರ್ಬೋದು ಪಕ್ಷದವರು, ನೀರನ್ನ ತಂದು ಕೊಡಕ್ಕೆ ಇಲ್ಲದೆ ಇದ್ದವ್ರನ್ನ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋನ್ನ ನೀವು ಮೂರೊಳಕ್ಕೆ ಬಿಟ್ಕೊಂಡ್ರೆ ನಿಮಗ ಮಾನ ಮರ್ಯಾದೆ ಇಲ್ಲ ಅನ್ನೋದು ನೆನಪಿಟ್ಕೊಳ್ಳಿ. ಸ್ಥಳೀಯ ಸಂಸ್ಥೆಗಳ ಮಟ್ಟದಿಂದಲೂ ಜೆಡಿಎಸ್ಸಿನ ಪ್ರಾಬಲ್ಯ ಇದೆ ಇಲ್ಲಿ. ಅದು ಬಹುಶಃ ಮುನಿಯಪ್ಪನವರಿಗೆ ಒಂದು ಸಣ್ಣ ರೆಸಿಸ್ಟೆನ್ಸ್ ಕಾರಣ ಆಗತ್ತೆ. ಚುನಾವಣೆ ಬಂದ ಕೂಡಲೇ ನಾವು ಜೆಡಿಎಸ್ ಅಂದ್ರೆ ಹೀಗೆ, ಜಾತಿ ಅಂದ್ರೆ ಹೀಗೆ, ಎಡ ಅಂದ್ರೆ ಹಿಂಗೆ, ಬಲ ಅಂದ್ರೆ ಹಂಗೆ, ಒಕ್ಕಲಿಗ, ಲಿಂಗಾಯತ, ಮುಸ್ಲಿಂ ಅಂತ ಲೆಕ್ಕ ಹಾಕ್ತೀವಿ. ಆದ್ರೆ ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ, ನೀವು ಎಡನಾರು ಇರಬಹುದು, ನೀವು ಬಲಾನಾರು ಇರಬಹುದು, ನೀವು ಮುಸ್ಲಿಮ್ಸಾರು ಇರಬಹುದು, ಲಿಂಗಾಯತರಾರು ಇರಬಹುದು, ಒಕ್ಕಲಿಗರಾರು ಇರಬಹುದು, ಅಥವಾ ಕುರುಬರಾರು ಇರಬಹುದು, ಏನ್ ಬೇಕಾದ್ರೂ ಇರಬಹುದು. ಅದು ನೀವೆಲ್ಲ ಕುಡಿಯೋದು ಒಂದೇ ನೀರನ್ನ ಅನ್ನೋದನ್ನ ನೆನಪಿಟ್ಕೋಬೇಕು. ಅದನ್ನ ಎಲ್ಲಿವರೆಗೆ ನಿಮಗೆ ತಂದುಕೊಳ್ಳಕ್ಕೆ ತಾಕತ್ತಿಲ್ವೋ ಅಲ್ಲಿವರೆಗೆ ನನ್ನ ಪ್ರಕಾರ ಕೋಲಾರದ ಜನ ನರಸತ್ತ ಜನ ಅಂತಾನೆ ತೀರ್ಮಾನ ಮಾಡಬೇಕಾಗತ್ತೆ. 100%. ಇಟ್ಸ್ ಎ ವೆರಿ ಸ್ಯಾಡ್ ಸ್ಟೋರಿ ಆಫ್ ಇಂಡಿಯಾ ಅಂತ ಅನಿಸ್ತಾ ಇದೆ ನನಗೆ. ಎಕ್ಸ್ಟ್ರೀಮ್ಲಿ ಸ್ಯಾಡ್ ಸ್ಟೋರಿ. ನೋಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಅವರ ಗೋಳನ್ನ ಅಂತ ಅನಿಸ್ತಾ ಇದೆ. ಬರೀ ಸುಳ್ಳು. ಈ ನಾಡಿಗೆ ಹಾಲನ್ನ ಕಲಿಸ್ತಾರೆ, ಅಮೃತವನ್ನ ಕಲಿಸುವಂತಹ ಜನಗಳಿಗೆ ಅವರ ಬಾಯಿಗೆ ವಿಷವನ್ನ ಹಾಕ್ತಾ ಇದ್ದೀವಿ ಅಂತ ಅನ್ನೋದನ್ನ ಮರಿಬಾರ್ದು. ಇಟ್ಸ್ ಎ ವೆರಿ ಸ್ಯಾಡ್. ನನಗಂತೂ ಬಹಳ ಇಮೋಷನಲ್ ಆಗತ್ತೆ. ಬಿಕಾಸ್ ಆ ಡಿಸ್ಟ್ರಿಕ್ಟಿನ ಜನ ಎಷ್ಟು ವಂಡರ್ಫುಲ್ ಪೀಪಲ್ ಅಂತಂದ್ರೆ ನೋಡ್ಕೊಳ್ಳಿ. ರಾಜ್ಯದ ಇತರೆ ಭಾಗಗಳನ್ನು ಅರ್ಥ ಮಾಡ್ಕೋಬೇಕು ನೀವು ಇದನ್ನ. ಹಳೇ ಮೈಸೂರು ಸಂಸ್ಥಾನದ ವ್ಯಾಪ್ತಿಗೆ ಸೇರಿಸ್ತೀರಿ, ಬಹಳ ಅಭಿವೃದ್ಧಿ ಆಗಿಬಿಟ್ಟಿರೋ ಪ್ರದೇಶ ಅಂತ ಘೋಷಣೆ ಮಾಡ್ತೀರಿ. ಆದ್ರೆ ಆ ಜನ ಒಂದೇ ಒಂದು ನದಿ ಇಲ್ಲದೆ ಇದ್ರು, ಒಂದೇ ಒಂದು ನಾಲೆ ಇಲ್ಲದೆ ಇದ್ರು ನಿಮ್ಮ ಬೆಂಗಳೂರಿಗೆ ಬೇಕಾಗಿದ್ದ ಅರ್ಧ ತರಕಾರಿ ತಂದು ಕೊಡ್ತಾರೆ. ಒಂದೇ ಒಂದು ಬರೀ ಕೆರೆ ನೀರನ್ನು ಇಟ್ಕೊಂಡು. ಇನ್ನು ಬೇರೆ ವಿಚಾರಕ್ಕೆ ಬಂದ್ರೆ ನೀವು ಬೆಂಗಳೂರಿನವ್ರು ಕುಡಿಬೇಕಾದ ಹಾಲನ್ನು ಸಪ್ಲೈ ಮಾಡ್ಕೊಡ್ತಾರೆ. ಇನ್ನು ತಮ್ಮ ಭೂಮಿಯಲ್ಲಿ ಇದ್ದಿದ್ದ ಚಿನ್ನಾನು ಮುಗಿದೋಗಿದೆ ಅಲ್ಲಿ. ಇನ್ನು ಅಲ್ಲಿಂದ ಆಚೆಗೆ ಬಂದ್ರೆ ಹೂವಿನ ವಿಚಾರ ಅಂದ್ರೆ ಹಣ್ಣುಗಳು, ಹಣ್ಣು ಮತ್ತೆ ತರಕಾರಿ, ಹಣ್ಣು ಮತ್ತೆ ಅಂದ್ರೆ ನಾನು ಅದನ್ನೆಲ್ಲ ಯಾಕೆ ಪ್ರಸ್ತಾಪ ಮಾಡಿದೆ, ಲುಕ್ ಎಟ್ ದ ಇಂಡಸ್ಟ್ರಿನೆಸ್ ಆಫ್ ದಿ ಪೀಪಲ್ ಆಫ್ ದಿ. ಅಂದ್ರೆ ನನಗೆ ಏನೂ ಸಿಕ್ಕದಿದ್ದಾಗ ಮನುಷ್ಯ ಹೇಗೆ ಕೆಲಸ ಮಾಡ್ತಾನೆ, ಎಲ್ಲವೂ ಸಿಕ್ಕಿದ್ದಾಗ ಮನುಷ್ಯ ಹೇಗೆ ವರ್ತಿಸ್ತಾನೆ. ಪಕ್ಕ ಬಾರ್ಡರ್ ನಲ್ಲಿ ಕೂತ್ಕೊಂಡಿರೋ ಬೆಂಗಳೂರಿನಲ್ಲಿ ಕಾಲ ಗಂಟೆ ನೀರು ನಿಂತೋದ್ರೆ ಅಥವಾ ಅರ್ಧ ಗಂಟೆ ಪವರ್ ಬರದೇ ಇದ್ರೆ ಏನಾಗತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಕೋಲಾರದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಒಂದು 4 ಪಾಟೋಲ್ ಕಾಣಿಸಿದ್ರೆ ನಾವು ಮೀಟರ್ ಹಿಡ್ಕೊಂಡು ಲೆಕ್ಕ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. 3 ಅಡಿ ಬೈ 6 ಅಡಿ ಇದು 8 ಪಾಟೋಲು, 2 ಅಡಿ ಬೈ 1 ಅಡಿ ಇದು 12 ಪಾಟೋಲು ಅಂತ ಲೆಕ್ಕ ಹಾಕ್ತೀವಿ. ಕೋಲಾರದ ಜನ ನನ್ನ ಪ್ರಕಾರ ಅವ್ರು ಬದುಕಿರೋದೇ ಒಂದು ವಂಡರ್ ನನ್ನ ಪ್ರಕಾರದಲ್ಲಿ. ಇಟ್ಸ್ ವೆರಿ ಸಿಂಪಲ್ ಕಾಮೆಂಟ್ ಅಷ್ಟೇ. ಅನ್ಫಿಟ್ ಗವರ್ನಮೆಂಟ್ಸ್, ಅನ್ಬಿಲೀವಬಲಿ ಟ್ರಸ್ಟ್ ಮಾಡಕ್ಕೆ ಯೋಗ್ಯತೆ ಇಲ್ಲದಿರುವಂತಹ ದುಷ್ಟ ರಾಜಕಾರಣಿಗಳು, ಇವರಿಂದ ಇವತ್ತು ಸಿಕ್ಕಾಕೊಂಡ್ರು ಯಾವ್ದಾದ್ರು ಒಂದು ಕೆಟ್ಟ ಜಿಲ್ಲೆ ರಾಜ್ಯದಲ್ಲಿ ನಿಂತಿದ್ರೆ ದಟ್ ಇಸ್ ಕೋಲಾರ್. ಹಾಗಾಗಿ ಈ ಚುನಾವಣೆಯಲ್ಲಿ ನೀವು ಬಹುಶಃ ಇನ್ನೇನು ಮಾಡ್ಲಿಕ್ಕಾಗಲ್ಲ, ನಿಮ್ಮ ಮುಂದೆ ಆಯ್ಕೆಗಳು ಇರಲ್ಲ ಅನ್ಸತ್ತೆ. ಇಲ್ಲ ಮುನಿಯಪ್ಪ, ಇಲ್ಲ ಜೆಡಿಎಸ್, ಇಲ್ಲ ಬಿಜೆಪಿ ಅಂತ. ನೋ, ಯು ಹ್ಯಾವ್ ಟು ರಿಜಿಸ್ಟರ್ ಯುವರ್ ಪ್ರೊಟೆಸ್ಟ್ ದಿಸ್ ಟೈಮ್. ಲಾಸ್ಟ್ ಅಲ್ಲಿ ಒಂದು ಬಟನ್ ಇದೆ, ನನ್ ಆಫ್ ಯು, ನೀವು ಯಾರು ಲಾಯಕ್ಕಲ್ಲ ಅನ್ನುವಂತ ಬಟನ್ ಇದೆ, ನೆನಪಿಟ್ಕೊಳ್ಳಿ. ಯಾಕಂದ್ರೆ ಈ ತರದ ಪ್ರತಿಭಟನೆಗಳಾಗದೇ ಇದ್ರೆ ಇವ್ರು ಬಗ್ಗಲ್ಲ ಅಂತ ಅನ್ಸತ್ತೆ. ಅಲ್ಲಿಂದ ಮುಂದಕ್ಕೆ ಹೋಗೋಣ. ಕೇಶವ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತಾ ಇರುವಂತದ್ದು ಪ್ಲಸ್ ಪಾಯಿಂಟ್ ಅಂತ ಅವ್ರು ಅನ್ಕೋ